ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ಶಶಿ ಯೂನಿಕ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ. ಇವತ್ತಿನ ನಮ್ಮ ಈ ವಿಡಿಯೋದಲ್ಲಿ ಹೆಲ್ತಿಯಾಗಿ ಆ್ಯಂಡ್ ಟೇಸ್ಟಿಯಾಗಿ ಬಿಸಿಬೇಳೆಬಾತ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಬಿಸಿಬೇಳೆಬಾತ್ ಮಾಡೋದು ಕಾಮನ್ ಅಂತ ಹೇಳ್ತೀರಾ, ಸೊ ನಾನು ನವಣೆ ಬಿಸಿಬೇಳೆಬಾತ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಬನ್ನಿ, ಈ ವಿಡಿಯೋನ ಶುರು ಮಾಡೋದಕ್ಕೂ ಮೊದಲು ನೀವು ಯಾರಾದರೂ ಈ ನನ್ನ ಚಾನೆಲ್ನ ಮೊದಲನೇ ಬಾರಿ ನೋಡ್ತಾ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ. ಪ್ಲೀಸ್ ನನಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಮತ್ತಷ್ಟು ಹೊಸ ವಿಡಿಯೋಗಳಿಗೆ ನಿಮ್ಮ ಪ್ರೋತ್ಸಾಹ ತುಂಬಾ ಮುಖ್ಯ. ಈ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ ಫ್ರೆಂಡ್ಸ್. ನವಣೆ ಬಿಸಿಬೇಳೆಬಾತ್ಗೆ ಬೇಕಾಗಿರುವಂತಹ ಸಾಮಗ್ರಿಗಳನ್ನು ಪ್ಲೀಸ್ ನೋಟ್ ಮಾಡ್ಕೊಳ್ಳಿ. ಇದು ಡಯಟ್ ಮಾಡೋರಿಗೆ, ಶುಗರ್ ಇರೋರಿಗೆ ಇದು ಒಂದು ಒಳ್ಳೆ ರೆಸಿಪಿ ಅಂತ ಹೇಳಬಹುದು. ಇದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳನ್ನ ಮತ್ತೊಮ್ಮೆ ಪ್ಲೀಸ್ ನೋಟ್ ಮಾಡ್ಕೊಳ್ಳಿ. ಸೊ 1 ಕಪ್ಪು ಬೇಳೆ ತೆಗೆದುಕೊಂಡಿದ್ದೀನಿ, 1.5 ಕಪ್ಪು ನವಣೆ ತೆಗೆದುಕೊಂಡಿದ್ದೀನಿ. ಇದೆರಡನ್ನು ಚೆನ್ನಾಗಿ ಹುರಿದಿದ್ದೀನಿ, ನಾನು ಹುರಿದಿಟ್ಕೊಂಡಿದ್ದೀನಿ. ಇದಕ್ಕೆ ನೀರನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಎರಡಕ್ಕೂ ನೀರು ಆ್ಯಡ್ ಮಾಡಿ 1 ಅವರ್ ನೆನೆಸ್ಕೊಳ್ಳಿಕ್ಕೆ ಬಿಡ್ತೀನಿ. ಚೆನ್ನಾಗಿ ತೊಳೆದ್ಬಿಟ್ಟು ನೆನೆಸಿಟ್ಕೊಳ್ಳಿ. ನೆಕ್ಸ್ಟ್ ಇದಕ್ಕೆ ಸಣ್ಣದಾಗಿ ಹಚ್ಚಿರುವಂತಹ ಕ್ಯಾರೆಟ್ 1 ಕಪ್ಪು, ಎಲ್ಲ ತರಕಾರಿಗಳನ್ನ ಸಣ್ಣದಾಗಿ ಹಚ್ಕೊಳ್ಳಿ. ಸೊ ಬೀನ್ಸ್ 1 ಕಪ್ ತಗೋತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ದಪ್ಪ ಮೆಣಸಿನಕಾಯಿ 1 ಕಪ್ಪಷ್ಟು ತೆಗೆದುಕೊಂಡಿದ್ದೀನಿ, ಸಣ್ಣದಾಗಿ ಹಚ್ಕೊಳ್ಳಿ. ನೆಕ್ಸ್ಟ್ ಇದಕ್ಕೆ 1 ಕಪ್ ಆಗುವಷ್ಟು ಆಲೂಗೆಡ್ಡೆ ತೆಗೆದುಕೊಂಡಿದ್ದೀನಿ. ಹಸಿ ಬಟಾಣಿ ತೆಗೆದುಕೊಂಡಿದ್ದೀನಿ 1 ಕಪ್ ಆಗುವಷ್ಟು. ಆಲೂಗೆಡ್ಡೆ ಬಟಾಣಿ ಚಾಯ್ಸ್, ಬೇಕು ಅಂದರೆ ಹಾಕೊಳ್ಳಿ, ಕೆಲವ್ರಿಗೆ ಆಗಲ್ಲ. 2 ರಿಂದ 3 ಟೊಮೊಟೊ, ಸ್ವೀಟ್ ಟೊಮೊಟೊ ತೆಗೆದುಕೊಂಡಿದ್ದೀನಿ ನಾನು. ಇದರಲ್ಲಿ ಒಂದು ದೊಡ್ಡ ಸೈಜ್ ಈರುಳ್ಳಿ ತೆಗೆದುಕೊಂಡಿದ್ದೀನಿ 1 ಕಪ್ ಆಗುವಷ್ಟು. 1 ಗೆಡ್ಡೆ ಬೆಳ್ಳುಳ್ಳಿ ತೆಗೆದುಕೊಂಡಿದ್ದೀನಿ, ಒಂದು 15 ರಿಂದ 20 ದಳ ಇದೆ. ಸೊ ಈಗ ಆಲ್ರೆಡಿ ನಾನು ಗ್ಯಾಸನ್ನು ಹಚ್ಚಿ ಕುಕ್ಕರ್ನ ಇಟ್ಟಿದ್ದೀನಿ. ಕುಕ್ಕರ್ ಸ್ವಲ್ಪ ಬಿಸಿಯಾದ ನಂತರ ಇದಕ್ಕೆ ಈಗ ಆಲ್ರೆಡಿ ಇದು ಬಿಸಿ ಆಗ್ತಾ ಇದೆ ಫ್ರೆಂಡ್ಸ್. ಬೇಕು ಅಂದರೆ ನೀವು ತುಪ್ಪನೂ ಕೂಡ ಆ್ಯಡ್ ಮಾಡ್ಬೋದು ಎಣ್ಣೆ ಜೊತೆ. ಎರಡೊಂದು ಮಿಕ್ಸ್ ಹಾಕೊಂಡ್ರು ಓಕೆ. ನಾನು ಡೈರೆಕ್ಟಾಗಿ ಓನ್ಲಿ ಎಣ್ಣೆ ಮಾತ್ರ ಹಾಕ್ತಾ ಇದ್ದೀನಿ. ನೋಡಿ, ಎಣ್ಣೆ ಈಗ ಬಿಸಿ ಆಗ್ತಾ ಇದೆ. ಬಿಸಿಯಾದ ನಂತರ ಈಗ ಆಲ್ರೆಡಿ ಬಿಸಿಯಾಗಿದೆ ಇದು. ಇದಕ್ಕೆ ನಾನೇನು ಮಾಡ್ತಿದ್ದೀನಿ, ಸಾಸಿವೆ ಹಾಕ್ತಾ ಇದ್ದೀನಿ. ಸಾಸಿವೆ ಸ್ವಲ್ಪ ಚಟಪಟ ಅಂತ ಸಿಡಿಬೇಕು, ಇಲ್ಲಾಂದರೆ ಅದು ತಿನ್ನೋಕ್ಕಾಗಲ್ಲ, ಕಹಿ ಬರುತ್ತೆ, ಟೇಸ್ಟ್ ಬರೋದಿಲ್ಲ. ಸೊ ಈಗ ಆಲ್ರೆಡಿ ಇದು ಆಗಿದೆ. ಇದಕ್ಕೆ ನಾನು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಜೀರಿಗೆನ ಆ್ಯಡ್ ಮಾಡಿ ನಂತರ ಸ್ವಲ್ಪ ಹಿಂಗೆ ಹಾಕ್ತಾ ಇದ್ದೀನಿ. ಬೇಕು ಅಂದರೆ ಸ್ವಲ್ಪ ಎಕ್ಸ್ಟ್ರಾ ಸ್ವಲ್ಪ ಹಿಂಗನ್ನು ಆ್ಯಡ್ ಮಾಡ್ಕೊಳ್ಳಿ, ನನಗಿಷ್ಟು ಸಾಕು. ಸೊ ಇದಾದ ನಂತರ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ಬೆಳ್ಳುಳ್ಳಿ ಆದ ನಂತರ ಸ್ವಲ್ಪ ಎಣ್ಣೆಯಲ್ಲಿ ಅದು ಫ್ರೈ ಆಗಲಿ. ನಂತರ ಇದಕ್ಕೆ ನಾನು ಸ್ವಲ್ಪ ಒಂದು 4 ರಿಂದ 5 ಒಣಮೆಣಸಿಕಾಯಿನ ಹಾಕ್ತಾ ಇದ್ದೀನಿ. ನಂತರ ಇದಕ್ಕೆ ನಾನು 1 ಕಪ್ ಆಗುವಷ್ಟು ಈರುಳ್ಳಿನ ಹಾಕ್ತಾ ಇದ್ದೀನಿ. ಈರುಳ್ಳಿ ಜೊತೆಗೆ ಸ್ವಲ್ಪ ಕರಿಬೇವನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಕರಿಬೇವು ಎಣ್ಣೆಲೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ನೋಡಿ, ಈಗ ಸ್ವಲ್ಪ ಇದಿಷ್ಟ ಆಗಿದೆ. ಸೊ ಇದಕ್ಕೆ ನಾನು ಡೈರೆಕ್ಟಿಗೆ 1 ಕಪ್ ಟೊಮೊಟೊ ಆ್ಯಡ್ ಮಾಡ್ತಾ ಇದ್ದೀನಿ. ಟೊಮೊಟೊ ಎಣ್ಣೆಯಲ್ಲಿ ಫ್ರೈ ಆದಷ್ಟು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಈಗ ನಾನು ತೋರಿಸಿರುವಂತಹ ಎಲ್ಲ ತರಕಾರಿಗಳನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಈ ಕುಕ್ಕರಿಗೆ ಆ್ಯಡ್ ಮಾಡಿ ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ, ಒಂದು ಒಳ್ಳೆ ಮಿಕ್ಸ್ ಕೊಡಿ. ಈಗ ಆಲ್ರೆಡಿ ಇದಿಷ್ಟು ಬೆಂದಿದೆ. ನಾನು ಇದಕ್ಕೆ ಏನು ಮಾಡ್ತಾ ಇದ್ದೀನಿ, ಚಾಟ್ ಮಸಾಲ ಆ್ಯಡ್ ಮಾಡ್ತೀನಿ. ಇದಕ್ಕೆ 1 ರಿಂದ 1.5 ಸ್ಪೂನ್ ತಗೊಳ್ಳಿ. ಚಾಟ್ ಮಸಾಲ ಇಲ್ಲ ಅನ್ನೋರು ಕೂಡ ಇದನ್ನು ನೀವು ಹುಣಸೆ ಹಣ್ಣು ರಸನ ಹಾಕೋಬೋದು. ನನಗೆ ಇಲ್ಲಿ ಚಾಟ್ ಮಸಾಲ ಸಿಕ್ಕಿದೆ, ಅದಕ್ಕೋಸ್ಕರ ನಾನು ಚಾಟ್ ಮಸಾಲ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಇದ್ರ 2ರಷ್ಟು ಅಂದರೆ ಒಂದು 2 ಸ್ಪೂನ್ ಆಗುವಷ್ಟು ಬಿಸಿಬೇಳೆಬಾತ್ ಪೌಡರ್ನ ನಾನು ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಬೇಕು ಅಂದರೆ ಒಂದು ಅರ್ಧ ಸ್ಪೂನಷ್ಟು ನೀವು ಚಿಲ್ಲಿ ಪೌಡ್ರನ್ನ ಹಾಕೋಬೋದು ಖಾರಕ್ಕೋಸ್ಕರ. ಸೊ ಚೆನ್ನಾಗಿ ಒಂದು ಒಳ್ಳೆ ಮಿಕ್ಸ್ನ ಕೊಡ್ತಾ ಇದ್ದೀನಿ. ಈ ರೀತಿ ಒಳ್ಳೆ ಮಿಕ್ಸ್ ಆದ ನಂತರ ನೋಡಿ, ಒಂದು 5 ನಿಮಿಷ ಬೇಯಿಸ್ಕೊಳ್ಳಿ ಇದನ್ನು. ಈಗ ಇಷ್ಟ ಆಗಿದೆ, ಇದು ಈಗ ಬೆಂದಿದೆ, ಇದು ಅರ್ಧ ಬೆಂದಿದೆ. ಇದಕ್ಕೆ ನಾನೇನು ಮಾಡ್ತಾ ಇದ್ದೀನಿ, ಇದಕ್ಕೆ ಸ್ವಲ್ಪ ಬೇಯಿಸಿರುವಂತಹ ನಾನು ಬೇಳೆಯನ್ನು ಹಾಕ್ತಾ ಇದ್ದೀನಿ. ಯಾಕೆ ಬೇಗ ಆಗಲಿ ಅನ್ನೋದಕ್ಕೋಸ್ಕರ ನಾನು ಈ ಥರ ಸ್ವಲ್ಪ ಬೇಯಿಸಿ ಇಟ್ಕೊಂಡಿದ್ದೀನಿ. ಸ್ಮ್ಯಾಶ್ ಆದಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ, ಅದಕ್ಕೋಸ್ಕರ. ಸೊ ಇದಕ್ಕೆ ನಾನು 1.5 ಆಗುವಷ್ಟು ಕಪ್ಪು, 1.5 ಕಪ್ಪಷ್ಟು ನೀರನ್ನ ತೆಗೆದುಕೊಂಡಿದ್ದೀನಿ. ಜಾಸ್ತಿ ಬೇಡ, ತೆಳುಗಾದ್ರೂ ಅದು ತಿನ್ನಲಿಕ್ಕೆ ಚೆನ್ನಾಗಿ ಬರೋದಿಲ್ಲ. ಏಕೆ ಈಗ ಆಲ್ರೆಡಿ ನಾನು ಸ್ವಲ್ಪ ಬೇಯಿಸಿರೋದ್ರಿಂದ ನಾನು ಸ್ವಲ್ಪ ನೀರು ಆ್ಯಡ್ ಮಾಡ್ತಾ ಇದ್ದೀನಿ. 1 ರಿಂದ 1.5 ಕಪ್ ಅಷ್ಟೇ ಆ್ಯಡ್ ಮಾಡಬೇಕು. ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಆದ ನಂತರ ಇದಕ್ಕೆ ಸ್ವಲ್ಪ ನಾನು
ಉಪ್ಪನ್ನು ಆ್ಯಡ್ ಮಾಡ್ತಿದ್ದೀನಿ. ನಾನಿಲ್ಲಿ ರಾಕ್ ಸಾಲ್ಟ್ ಅನ್ನೋ ಉಪ್ಪು ತಗೊಂಡಿದ್ದೀನಿ, ಅಂದರೆ ಸೈಂದ್ರವ ಲವಣ ಅಂತ ಹೇಳ್ತಾರೆ. ಇದು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಥೈರಾಯ್ಡ್ ಇರೋರಿಗೆ ತುಂಬಾ ಯೂಸ್ಫುಲ್. ಥೈರಾಯ್ಡ್ ನಾರ್ಮಲ್ ಬರುತ್ತೆ ಇದು ಈ ಉಪ್ಪನ್ನು ಉಪಯೋಗಿಸೋದ್ರಿಂದ. ಸೊ ಹಾಗಾಗಿ ನಾನು ಈ ಉಪ್ಪನ್ನು ಉಪಯೋಗಿಸ್ತೀನಿ. ಇದಾದ ನಂತರ ಕುಕ್ಕರ್ನ ಹಾಕಿ ಕ್ಲೋಸ್ ಮಾಡ್ತಾ ಇದ್ದೀನಿ. ಕ್ಯಾಪ್ ಹಾಕಿ ಅದನ್ನು 3 ವಿಷಲ್ ಬರೋವರೆಗೂ ಬಿಟ್ಬಿಡಿ. 3 ವಿಷಲ್ ಆದ ನಂತರ ನೀವು ಇದನ್ನು ಓಪನ್ ಮಾಡಿ, ಸ್ವಲ್ಪ ತಣ್ಣಗಾದ ಮೇಲೆ ಓಪನ್ ಮಾಡಿ. ಸೊ ಚೆನ್ನಾಗಿ ಬೆಂದಿರಬೇಕು ತರಕಾರಿಗಳ ಜೊತೆ, ಅಲ್ಲಿಂದ ಬೇಳೆ ಎಲ್ಲ ಚೆನ್ನಾಗಿ ಬೆಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಅದಕ್ಕೋಸ್ಕರ ನಾನೇನು ಮಾಡಿದ್ದೀನಿ, ಈಗ ಆಲ್ರೆಡಿ ಆಗಿದೆ. ಈಗ ಅದನ್ನು ಕುಕ್ಕರ್ನ ಓಪನ್ ಮಾಡ್ತಾ ಇದ್ದೀನಿ. ನೋಡಿ ಅದು ಎಷ್ಟು ಚೆನ್ನಾಗಿ ಬೆಂದಿದೆ. ಹಾಗಾಗಿ ಸೊ ಇಷ್ಟು ಬೆಂದಿದ್ರೆ ಸಾಕು. ಇದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ, ಆಲ್ರೆಡಿ ಫಸ್ಟೇ ಇದಕ್ಕೆ ನಾನು ನವಣೆಯನ್ನು ಬೇಯಿಸಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ನೋಡಿ ಈ ರೀತಿ ಬೇಯಿಸಿ ಇಟ್ಕೊಂಡಿರೋದ್ರಿಂದ ಇದಕ್ಕೆ ನಾನು ಡೈರೆಕ್ಟಾಗಿಯೇ ಅದನ್ನು ಅನ್ನನ ಚೆನ್ನಾಗಿ ಮಿಕ್ಸ್ ಮಾಡಿ ಎತ್ತಿಟ್ಟುಕೊಂಡಿದ್ದೀನಿ. ಅದನ್ನು ಇವಾಗ ಬೆಂದಿರೋ ಅಂಥ ತರಕಾರಿಗಳಿದೆಯಲ್ಲ, ಅನ್ನ ಮತ್ತು ತರಕಾರಿ ಬೇಯಿಸಿರುವಂಥದ್ದು ಎರಡನ್ನೂ ಕೂಡ ಇದಕ್ಕೆ ಆ್ಯಡ್ ಮಾಡ್ತೀನಿ. ಆ್ಯಡ್ ಮಾಡಿ ಒಂದು ಒಳ್ಳೆ ಮಿಕ್ಸ್ ಕೊಡಬೇಕು, ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಆಲ್ರೆಡಿ ನೋಡಿ ಇವಾಗ ಹಾಕ್ತಾಯಿದ್ದೀನಿ. ಅದಕ್ಕೆ ಈ ರೀತಿ ಹಾಕಿ ಚೆನ್ನಾಗಿ ಒಂದು ಒಳ್ಳೆ ಮಿಕ್ಸ್ ಮಾಡ್ಕೊಳ್ಳಿ. ಸೊ ನಾನೀಗ ಆಲ್ರೆಡಿ ಅದನ್ನು ಲೈಟಾಗಿ ಸ್ವಲ್ಪ ಸಣ್ಣದಾಗಿ ಗ್ಯಾಸನ್ನು ಹಚ್ಕೊಂಡಿದ್ದೀನಿ. ಹಚ್ಚಿ ಇಟ್ಕೊಂಡು ಇದನ್ನು ನಾನು ಬಿಸಿ ಮಾಡ್ತಾ ಇದ್ದೀನಿ. ಸರಿನಾ? ಈ ರೀತಿ ಲೈಟಾಗಿ ಒಂದು ಬಬಲ್ಸ್ ಬರೋ ಥರ ಆದರೆ ಸಾಕು. ಯಾಕೆಂದರೆ ಈಗ ಆಲ್ರೆಡಿ ತರಕಾರಿಗಳೆಲ್ಲ ಬೆಂದಿರೋದ್ರಿಂದ ನಮಗೆ ಇದರ ಅವಶ್ಯಕತೆ ಇರೋದಿಲ್ಲ. ಲೈಟಾಗಿ ಇದನ್ನು ಬೇಯಿಸ್ಕೊಂಡ್ರೆ ಸಾಕು. ಈಗ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ನೋಡಿ ಇದೆಲ್ಲ ಈಗ ಬಬಲ್ಸ್ ಬರಲಿಕ್ಕೆ ಶುರುವಾಗಿದೆ. ಸೊ ಇದು ಕೊನೆಯ ಹಂತ, ಅಂದರೆ ಈಗ ಆಲ್ರೆಡಿ ಹಾಕ್ತಾ ಇದೆ. ಲಾಸ್ಟಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಜೊತೆಗೆ ಇದಕ್ಕೆ ನಾನು ಎಣ್ಣೆಯಲ್ಲಿ ಕರೆದಿಟ್ಟಿರುವಂತಹ ಒಣಮೆಣಸಿಕಾಯಿನ ಕೂಡ ನಾನೀಗ ಇದಕ್ಕೆ ಸೇರಿಸ್ತೀನಿ ಫ್ರೆಂಡ್ಸ್. ಒಂದು 2ರಿಂದ 3. ನಾನು ಯಾವಾಗ ಚಿಲ್ಲಿ ಪೌಡ್ರನ್ನ ಆ್ಯಡ್ ಮಾಡಿಲ್ಲ, ನಾನು ಇದಕ್ಕೆ ಒಣಮೆಣಸಿಕಾಯಿನ ಹಾಕ್ತಿದ್ದೀನಿ. ಸೊ ಟೇಸ್ಟಾಗಿರುತ್ತೆ, ನೋಡಲಿಕ್ಕೂ ಕೂಡ ಚೆನ್ನಾಗಿ ಕಾಣಿಸುತ್ತೆ. ಕೆಲವರು ನೋಡಲಿಕ್ಕೂ ಕೂಡ ಚೆನ್ನಾಗಿ ಕಾಣಿಸ್ಬೇಕು ಅಂತ ಇಷ್ಟಪಡ್ತಾರೆ. ಅದಕ್ಕೋಸ್ಕರ ನಾನು ಇದನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ನೀವು ಕೊನೆಯದಾಗಿ ಕರಿಬೇವಿನ ಸೊಪ್ಪನ್ನು ಕೂಡ ನಾನು ಎಣ್ಣೆಯಲ್ಲಿ ಕರೆದಿದ್ದೀನಿ. ಅದಕ್ಕೆ ಕಡಲೆಬೇಳೆ ಮತ್ತು ಅಲ್ಲಿಂದ ಬಂದು ಒಣ ಕೊಬ್ಬರಿನೂ ಕೂಡ ನಾನು ಇದರಲ್ಲಿ ಎಣ್ಣೆಯಲ್ಲಿ ಕರೆದಿಟ್ಕೊಂಡಿದ್ದೀನಿ. ಸೊ ಈಗ ಆಲ್ರೆಡಿ ಇದನ್ನು ಹಾಕಿದ್ದೀನಿ. ಈಗ ಆಲ್ರೆಡಿ ಇದು ಆಯಿತು. ಇದನ್ನು ಒಂದು ಬೌಲ್ಗೆ ಸರ್ವ್ ಮಾಡೋಣ ಫ್ರೆಂಡ್ಸ್. ಈಗ ನೋಡಿ ಬಬಲ್ಸ್ ಎಲ್ಲ ಬರ್ತಾ ಇದೆ. ಸೊ ಇದನ್ನು ಗ್ಯಾಸನ್ನು ಆಫ್ ಮಾಡಿ ನೆಕ್ಸ್ಟ್ ಇದಕ್ಕೆ ನಾನು ಒಂದು ಬೌಲ್ಗೆ ಸರ್ವ್ ಮಾಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಎಷ್ಟು ಚೆನ್ನಾಗಿ ಥಿಕ್ನೆಸ್ ಬಂದಿದೆ. ಥಿಕ್ನೆಸ್ ಆಗಿರಬೇಕು, ತೀರಾ ಗಟ್ಟಿನೂ ಇರಬಾರ್ದು, ಅದು ತಿನ್ನಲಿಕ್ಕೆ ಚೆನ್ನಾಗಿರೋದಿಲ್ಲ. ಸೊ ಇದು ಬೆಂದ ಮೇಲೆ ತುಂಬಾ ಗಟ್ಟಿ ಬಂದ್ಬಿಡುತ್ತೆ. ಅದಕ್ಕೋಸ್ಕರ ಒಂದು ನಾರ್ಮಲ್ ಆಗಿರಬೇಕು, ಅಷ್ಟು ಇಟ್ಕೊಂಡ್ರೆ ಸಾಕು. ನೋಡಿ ಈಗ ಆಲ್ರೆಡಿ ಇದು ಆಗಿದೆ, ಎಷ್ಟು ಚೆನ್ನಾಗಿ ಬಂದಿದೆ. ನೀವು ಒಂದ್ಸಲ ಟ್ರೈ ಮಾಡಿ, ಇದ್ರ ಟೇಸ್ಟ್ ಹೇಗಿದೆ ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್.